ಓಂ ಶಾಂತಿ. ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿ ನನ್ನ ಸ್ವಧರ್ಮದಲ್ಲಿ ಸ್ಥಿತನಾಗಿದ್ದೇನೆ. ಪಾಯಿಂಟ್ ಆಫ್ ಲೈಟ್ ಆತ್ಮ ಜ್ಯೋತಿ ಪ್ರಕಾಶಮಾನವಾಗಿ ನನ್ನ ಶಿರದ ಮಧ್ಯಭಾಗದಲ್ಲಿ ಹೊಳಿತಾ ಇದ್ದೇನೆ. ನನ್ನಿಂದ ಹೊರಟಿರುವ ಶಾಂತಿಯ ತರಂಗಗಳು ನನ್ನ ಮಿದುಳನ್ನು ವ್ಯಾಪಿಸಿದೆ. ನನ್ನ ಶಿರದಲ್ಲಿ ಶಾಂತಿಯ ಪ್ರಕಂಪನಗಳಿಂದ ನನ್ನ ಮಿದುಳು ಶಾಂತವಾಗಿದೆ. ಈ ಶಾಂತಿಯ ತರಂಗಗಳು ನನ್ನ ಇಡೀ ಶರೀರಕ್ಕೆ ಆವರಿಸ್ತಾ ಇದೆ. ಶಿರದಿಂದ ಹಿಡಿದು ಮುಖದ ಭಾಗ, ಭುಜದ ಭಾಗ, ಎದೆ, ಹೊಟ್ಟೆಯ ಭಾಗ, ಕೈ ಕಾಲುಗಳು, ಪಾದಗಳ ತನಕ ನನ್ನ ಇಡೀ ಶರೀರವನ್ನು ಶೀತಲವಾಗಿಸಿದೆ. ಶೀತಲಾ ದೇವಿಯಂತೆ ನನ್ನ ಸ್ವರೂಪವಾಗಿದೆ. ಈ ಶಾಂತಿಯ ಸ್ವರೂಪದಲ್ಲಿ ನನ್ನನ್ನು ನಾನು ನೋಡ್ಕೊಳ್ತಾ ಇದ್ದೇನೆ. ನನ್ನ ಮನಸ್ಸಿನಲ್ಲಿ ಯಾವುದೇ ಅನಗತ್ಯ ವಿಚಾರಗಳ ಸೃಷ್ಟಿಯಾಗ್ತಿಲ್ಲ. ನಾನೊಂದು ಹೊಳೆಯುತ್ತಿರುವ ನಕ್ಷತ್ರ, ಪ್ರಕಾಶಮಾನವಾದ ಶಾಂತ ಚಿತ್ತನಾದಂತಹ ಆತ್ಮ. ನನ್ನ ಬುದ್ಧಿಯ ದರ್ಪಣ ಸ್ವಚ್ಛವಾಗಿದೆ. ಯಾವುದೇ ಕಲೆಗಳಿಲ್ಲ, ಯಾವುದೇ ಒತ್ತಡಗಳಿಲ್ಲ. ನಾನು ಶ್ರೇಷ್ಠ ಸಂಸ್ಕಾರವಂತ ಆತ್ಮ. ಭಗವಂತನಿಂದ ಶ್ರೇಷ್ಠ ಸಂಸ್ಕಾರವನ್ನು ರೂಢಿಸಿಕೊಂಡಂತಹ ದಿವ್ಯ ಗುಣಗಳನ್ನು ಧರಿಸಿಕೊಂಡಿರುವಂತಹ ಶ್ರೇಷ್ಠ ಆತ್ಮ ನಾನು. ನನ್ನ ಪರಿವರ್ತಿತ ಸಂಸ್ಕಾರ ಅತ್ಯಂತ ನನಗೆ ಸುಖ ಕೊಡ್ತಾ ಇದೆ. ಪವಿತ್ರ ಆತ್ಮ ನಾನು. ಅಪವಿತ್ರತೆಯ ಅಂಶವನ್ನೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ನನ್ನಲ್ಲಿ ಏನೇ ವಿಕಾರಗಳ ಅಂಶ ಇದ್ದರೂ ಅದನ್ನ ಬಾಬಾರವರ ಯಜ್ಞಕುಂಡಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಸಂಪೂರ್ಣ ಸ್ವಚ್ಛವಾಗಿ ಈಗ ಮನ ಬುದ್ಧಿ ಸಹಿತನಾಗಿ ಅತ್ಯಂತ ಹಗುರತೆ ಅನುಭವ ಮಾಡ್ತಾ ಈ ಭೌತಿಕ ದೇಹದಿಂದ ಭಿನ್ನನಾಗಿ ನಾನಾತ್ಮ ನನ್ನ ಮೂಲ ಮನೆ ಶಾಂತಿಧಾಮಕ್ಕೆ ಹೊರಟಿದ್ದೇನೆ.
ಪ್ರಕಾಶಮಾನವಾದ ಆತ್ಮಜ್ಯೋತಿ. ಸುತ್ತಲೂ ಹೊಳೆಯುತ್ತಿರುವ ಕಿರಣಗಳು, ಆ ಕಿರಣಗಳಲ್ಲಿ ಪವಿತ್ರತೆ, ಶಾಂತಿ, ಶಕ್ತಿಯ ತರಂಗಗಳು ಹರಡಿವೆ. ನಭೋಮಂಡಲದಲ್ಲಿ ಹಗುರವಾಗಿ ತೇಲುತ್ತಾ ತೇಲುತ್ತಾ ನಾನೀಗ ಅತೀ ದೂರದಲ್ಲಿರುವ ನನ್ನ ಮೂಲ ಮನೆ ಶಾಂತಿಧಾಮವನ್ನು ತಲುಪಿದ್ದೇನೆ. ಬ್ರಹ್ಮ ಮಹಾತತ್ವ, ನಿರಾಕಾರಿ ಲೋಕ, ಆತ್ಮಗಳ ಲೋಕಕ್ಕೆ ನನ್ನ ಪ್ರವೇಶ ಆಗ್ತಾ ಇದೆ. ಸುತ್ತಲೂ ಶಾಂತಿಯೇ ಶಾಂತಿ. ನಾನಾತ್ಮ ಶಾಂತಿಯ ಸ್ವರೂಪ. ಹಾಗೇ ಮುಂದೆ ಸಾಗ್ತಾ ನನ್ನ ಪ್ರೀತಿಯ ತಂದೆ ಪರಮಪಿತ ಶಾಂತಿಯ ಸಾಗರ ಪರಮಾತ್ಮನ ಸಮೀಪಕ್ಕೆ ಬಂದಿದ್ದೇನೆ. ತಂದೆಯಿಂದ ಪ್ರೀತಿಯ ಕಿರಣಗಳು ನನ್ನ ಕಡೆಗೆ ಬರ್ತಾ ಇವೆ. ಈ ಕಿರಣಗಳಲ್ಲಿ ಶಾಂತಿ, ಪವಿತ್ರತೆಯ ಅಲೆಗಳು, ಸುಖದ ತರಂಗಗಳು ನನ್ನೊಳಗೆ ಪ್ರವೇಶ ಆಗ್ತಾ ಇದೆ. ಪರಮಾತ್ಮನ ಅತ್ಯಂತ ಸನಿಹ ಬಂದು ನಾನು ವಿರಾಜಮಾನನಾಗ್ತಾ ಇದ್ದೇನೆ. ಪ್ರಕಾಶಮಾನವಾದ ಕಿರಣಗಳ ಮಧ್ಯೆ ನನ್ನ ಪ್ರೀತಿಯ ಶಿವ ತಂದೆ ನನ್ನನ್ನೇ ನೋಡ್ತಾ ಇದ್ದಾರೆ. ನಾನು ನನ್ನ ತಂದೆ ಪರಮಾತ್ಮ ಮತ್ತು ಆತ್ಮ. ಎಂತಹ ಸೌಭಾಗ್ಯಶಾಲಿ ಕ್ಷಣ! ಈ ದಿವ್ಯ ದರ್ಶನಕ್ಕೆ ಅದೆಷ್ಟೋ ಜನ್ಮಗಳಿಂದ ನಾನಾತ್ಮ ಕಾತರಿಸ್ತಾ ಇದ್ದೆ, ಹಂಬಲಿಸ್ತಾ ಇದ್ದೆ, ಹುಡುಕಾಡ್ತಾ ಇದ್ದೆ. ಎಂತೆಂತಹ ಯೋಗಿಗಳಿಗೂ ಋಷಿಗಳಿಗೂ ಸಿಗದಿರುವಂತಹ ಈ ಅನಿರ್ವಚನೀಯ ಆನಂದದ ದಿವ್ಯ ಕ್ಷಣ ನನ್ನದಾಗಿದೆ. ತಂದೆಯಿಂದ ಬರುತ್ತಿರುವ ಶಕ್ತಿಯ ಕಿರಣಗಳು ನಾನಾತ್ಮನ ಶಕ್ತಿಯನ್ನು ಜಾಗೃತಗೊಳಿಸ್ತಾ ಇದೆ. ಸರ್ವಶಕ್ತಿವಂತನ ಕಿರಣಗಳು ನನ್ನನ್ನು ಕೂಡ ಮಾಸ್ಟರ್ ಸರ್ವಶಕ್ತಿವಂತನನ್ನಾಗಿ ಮಾಡ್ತಾ ಇದೆ. ಎಲ್ಲ ಅಶಕ್ತತೆ, ನಿಶ್ಶಕ್ತತೆ ದೂರವಾಗಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ.
ನನ್ನ ಆಂತರಿಕ ಶಕ್ತಿ ತೇಜೋಮಯವಾಗಿದೆ. ಈ ಸ್ಥಿರವಾದ ಶಾಂತಿ, ಶಕ್ತಿ, ಆನಂದದ ದಿವ್ಯ ಅನುಭವವನ್ನು ಮತ್ತೆ ಮತ್ತೆ ಸವಿಯುವ ತೀವ್ರತೆಯಿಂದ ನಾನು ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನನಾಗ್ತಾ ಇದ್ದೇನೆ. ಈಗ ಈ ದಿವ್ಯ ಕ್ಷಣದ ಅಪೂರ್ವ ಅನುಭೂತಿಯನ್ನ ಪಡೆದು ಮತ್ತೆ ಮರಳಿ ನಾನು ನನ್ನ ಸ್ಥೂಲ ಲೋಕದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೇನೆ. ಈಗ ನಾನು ಅತ್ಯಂತ ಶಕ್ತಿಶಾಲಿ ಆತ್ಮನಾಗಿ ಮಾಸ್ಟರ್ ಸರ್ವಶಕ್ತಿವಂತನ ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತನಾಗ್ತಾ ನನ್ನಿಂದ ವಿಶ್ವದ ಎಲ್ಲಾ ಆತ್ಮರುಗಳಿಗೆ ಶಾಂತಿ ಶಕ್ತಿಯನ್ನ ಹಂಚಲು ನಿಮಿತ್ತನಾಗಿ ಅವತರಿತನಾಗುತ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ಮೂಲಕ ತಂದೆಯ ಶಕ್ತಿ ಮತ್ತು ಶಾಂತಿಯ ಅನುಭೂತಿ ಆಗ್ತಾ ಇದೆ. ಅನೇಕ ಅಶಾಂತ ಆತ್ಮರು, ದುಃಖಿ ಆತ್ಮರು ನನ್ನ ಮೂಲಕ ಪರಮಾತ್ಮನ ಈ ದಿವ್ಯ ಶಕ್ತಿಯ ಅನುಭವ ಮಾಡ್ತಾ ಇದ್ದಾರೆ. ಈ ಸೇವೆಗಾಗಿ ತಂದೆಗೆ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನೀಗ ನನ್ನ ಸ್ಥೂಲ ದೇಹದ ಮಸ್ತಕ ಸಿಂಹಾಸನದಲ್ಲಿ ಪುನಃ ಸ್ಥಿತನಾಗುತ್ತಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.